Hello guys, welcome back to my class. In today's class, we are going to teach you correlative conjunctions for all competitive exams, part 2 presented by ಕವಿರಾಜರಿಗೆ. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಕೋರಿಲೇಟಿವ್ ಕಂಜಂಕ್ಷನ್ ಅನ್ನ ಭಾಗ 2 ಕಲಿತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ಪಾರ್ಟ್ 1 ಅನ್ನ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಬೇಕಂದ್ರೆ ಅದರ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಿರತಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೋಡಬಹುದು. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರತಕ್ಕಂತ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನೋಡೋಣ, ಈಗಾಗಲೇ ಹಿಂದಿನ ವಿಡಿಯೋಲಿ ಕೋರಿಲೇಷನ್ಸ್ ಬಗ್ಗೆ ನಾವು ಸಾಕಷ್ಟು ಕಂಜಂಕ್ಷನ್ ಬಗ್ಗೆ ಕಲ್ತಿದ್ವಿ. ಇವತ್ತಿನ ವಿಡಿಯೋನ ನಾವು ನೋಡೋಣ. ಈಗ ವಾಟ್ ಈಸ್ ಕೋರಿಲೇಟಿವ್ ಕಂಜಂಕ್ಷನ್ಸ್. ಈಗಾಗಲೇ ನಾನು ಪಾರ್ಟ್ 1 ರಲ್ಲಿ ಕೂಡ ನಾನು ಕೋರಿಲೇಟಿವ್ ಕಂಜಂಕ್ಷನ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಬಟ್ ಯಾರು ಪಾರ್ಟ್ 1 ನೋಡಿಲ್ವೋ ಅವರಿಗಾಗಿ ಸ್ವಲ್ಪ ಇದನ್ನ ಅದರದ್ದು ಒಂದು ಮೀನಿಂಗ್ ಅನ್ನ ಹೇಳ್ತಾ ಇದ್ದೀನಿ. ಕೋರಿಲೇಟಿವ್ ಕಂಜಂಕ್ಷನ್ಸ್ ಆರ್ ಪೇರ್ಸ್ ಆಫ್ ವರ್ಡ್ಸ್ ವಿಚ್ ಕನೆಕ್ಟ್ಸ್ ಟು ಬ್ಯಾಲೆನ್ಸ್ಡ್ ಕ್ಲಾಸಸ್, ಫ್ರೇಸಸ್ ಆರ್ ವರ್ಡ್ಸ್. ಸೊ ಈ ಕೋರಿಲೇಟಿವ್ ಕಂಜಂಕ್ಷನ್ ಅಂದ್ರೆ ಅದು ಕಂಜಂಕ್ಷನ್ಗಳ ಒಂದು ಪೇರ್ ಆಗಿರುತ್ತೆ, ಅಂದ್ರೆ ಒಂದು ಜೋಡಿ ಆಗಿರುತ್ತೆ. ಅದು ಪದಗಳಾಗಿರ್ಬೋದು ಅಥವಾ ಫ್ರೇಸ್ ಆಗಿರ್ಬೋದು ಅಥವಾ ಕ್ಲಾಸ್ ಆಗಿರ್ಬೋದು, ಇವುಗಳನ್ನ ಏನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಹಿಯರ್ ಕೋ ಮೀನ್ಸ್ ಟುಗೆದರ್ ಅಂಡ್ ರಿಲೇಟ್ ಮೀನ್ಸ್ ಇಟ್ ರಿಲೇಟ್ ಒನ್ ಸೆಂಟೆನ್ಸ್ ಎಲಿಮೆಂಟ್ ಟು ಅನದರ್. ಅಂದ್ರೆ ಈ ಕೋ ರಿಲೇಟಿವ್ ಅಂದ್ರೆ ಕೋ ಅಂತಕ್ಕಂಥ ಏನ್ ಅರ್ಥ ಕೊಡುತ್ತೆ, ಒಟ್ಟಿಗೆ ಅಂತ ಅರ್ಥ ಕೊಡುತ್ತೆ. ರಿಲೇಟ್ ಅಂದ್ರೆ ಏನು, ವಾಕ್ಯಗಳ ಮಧ್ಯೆ ಒಂದು ಎಲಿಮೆಂಟ್ಗಳ ಮಧ್ಯೆ ಒಂದು ಸಂಬಂಧವನ್ನ ಸೂಚಿಸ್ತಕ್ಕಂಥದ್ದು. ಸೊ ಈ ಕೋ ರಿಲೇಟಿವ್ ಅನ್ನ ಎರಡು ಕೂಡಿಸಿ ಹೇಳ್ತೀವಿ. ಎರಡು ಪದಗಳಾಗಿರ್ಬೋದು, ಎರಡು ಫ್ರೇಸ್ ಆಗಿರ್ಬೋದು ಅಥವಾ ಎರಡು ಕ್ಲಾಸ್ಗಳ ಮಧ್ಯೆ ಒಂದು ಸಮನ್ವಯತೆಯನ್ನು ಸಾಧಿಸಕ್ಕೆ ನಾವು ಈ ಕೋ ರಿಲೇಟಿವ್ ಕಂಜಂಕ್ಷನ್ ಬಳಸ್ತೀವಿ. ಯಾವ ಕೋ ರಿಲೇಟಿವ್ ಕಂಜಂಕ್ಷನ್ಸ್ ಅಂದ್ರೆ ಐದರ್ ಆರ್ ಆಗಿರ್ಬೋದು, ನೈದರ್ ನಾರ್, not only but also, both and, so as, no sooner than, just as, whether or, as, rather than, etc. ಸೊ ಇವುಗಳನ್ನೆಲ್ಲ ನಾವು ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಈಗಾಗಲೇ ನಾವು ಪಾರ್ಟ್ 1 ರಲ್ಲಿ ಈ ಬ್ಲ್ಯಾಕ್ ಕಲರ್ ಅಲ್ಲಿ ಕೊಟ್ಟಂತ ಐದರ್ ಆರ್, ನೈದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ ಮತ್ತು ಬೋತ್ ಅಂಡ್ ಅಂತ ಇವುಗಳನ್ನ ಕಲ್ತಿದ್ವಿ. ಸೊ ಇವತ್ತಿನ ವಿಡಿಯೋಲಿ ಸೋ ಆಸ್, ನೋ ಸೂನರ್ ದೆನ್, ಜಸ್ಟ್ ಆಸ್, ವೆದರ್ ಆಸ್ ಇವುಗಳನ್ನ ಇವತ್ತು ನಾವು ಪಾರ್ಟ್ 2 ಅಲ್ಲಿ ಕಲಿಯೋಣ. ಸೊ ನೋಡೋಣ ಈಗ ಸೋ ಮತ್ತು ಆಸ್ ಗಳನ್ನ ನಾವು ಸೆಂಟೆನ್ಸ್ ಅಲ್ಲಿ ಯಾವ ತರ ಬಳಸಬೇಕು ಅನ್ನೋದು ಕಲಿಯೋಣ. ಈಗ ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಪರ್ಪೋಸ್ ಅಂಡ್ ಟು ಎಕ್ಸ್ಪ್ಲೇನ್ ವೈ ಅನ್ ಆಕ್ಷನ್ ಈಸ್ ಡನ್. ಸೊ ಈ ಸೋ ಆಸ್ ಅಂತಕ್ಕಂಥ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂದ್ರೆ ಟು ಎಕ್ಸ್ಪ್ರೆಸ್ ಪರ್ಪೋಸ್ ಅಂದ್ರೆ ಏನು, ಉದ್ದೇಶ. ಅಂದ್ರೆ ಉದ್ದೇಶ, ನಾವು ಏನಾದ್ರೂ ಒಂದು ಉದ್ದೇಶವನ್ನ ಹೇಳಕ್ ಪಡ್ತಾ ಇದೀವಿ ಅಂದ್ರೆ ಅವಾಗ ನಾವು ಸೋ ಆಸ್ ಅನ್ನ ಬಳಸ್ತೀವಿ. ಮತ್ತೆ ಯಾವಾಗ ಬಳಸ್ತೀವಿ, ಟು ಎಕ್ಸ್ಪ್ಲೇನ್ ವೈ ಅನ್ ಆಕ್ಷನ್ ಈಸ್ ಡನ್. ಸೊ ಈ ಕೆಲಸ ನಾವು ಯಾಕೆ ಮಾಡಿದೀವಿ, ವೈ ದ ಆಕ್ಷನ್ ಈಸ್ ಡನ್ ಅಂತಕ್ಕಂಥ ಒಂದು ವಿಷಯ ಹೇಳೋ ಟೈಮಲ್ಲಿ ಕೂಡ ನಾವು ಸೋ ಆಸ್ ಅನ್ನ ಬಳಸ್ತೀವಿ. ನೋಡೋಣ ಎಕ್ಸಾಂಪಲ್. ಈಗ ವೈರಸಸ್ ಆರ್ ಸೋ ಸ್ಮಾಲ್ ಆಸ್ ಟು ಬಿ ಇನ್ವಿಸಿಬಲ್ ಅಂತ ನೋಡಿ, ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ವೈರಸಸ್ ಆರ್ ಸೋ ಸ್ಮಾಲ್, ವೈರಸ್ಗಳು ಎಷ್ಟು ಸಣ್ಣ ಇವೆ ಅಂದ್ರೆ ಆಸ್ ಟು ಬಿ ಇನ್ವಿಸಿಬಲ್, ಅವು ಕಣ್ಣಿಗೆ ಕೂಡ ಕಾಣದಷ್ಟು ಚಿಕ್ಕದಿವೆ. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಬಳಸಿದ್ದೇವೆ, ವೈರಸಸ್ ಆರ್ ಸೋ ಸ್ಮಾಲ್, ಎಷ್ಟು ಸಣ್ಣವಂದ್ರೆ ಆಸ್ ಟು ಬಿ ಇನ್ವಿಸಿಬಲ್, ಕಣ್ಣಿಗೆ ಗೋಚರಿಸಿದಷ್ಟು ಸಣ್ಣಿವೆ. ಸೊ ಈ ತರ ನಾವು ಏನ್ ಮಾಡ್ತೀವಿ, ಸೋ ಮತ್ತು ಆಸ್ ಅಂತಕ್ಕಂಥ ಒಂದು ಕೋರಿಲೇಟಿವ್ ಕಂಜಂಕ್ಷನ್ಸ್ ಅನ್ನ ಬಳಸ್ತೀವಿ. So next example ನೋಡಿ, this sentence is right one, and the second sentence, his story so isn't boring as theirs. His story so isn't boring as theirs ಅಂತಕ್ಕಂಥ ಸೆಂಟೆನ್ಸ್. ಇದು ಮೊದಲು ನಾವು ಸರಿ ಇದೆನಾ ತಪ್ಪಿದೆನಾ ನೋಡ್ಕೋಬೇಕು. ಯಾಕಂದ್ರೆ ಬಳಸ್ತಕ್ಕಂಥ ನಾನು ರೂಲ್ ಹೇಳಿದೀನಿ, ಸೋ ಆಸ್ ಅನ್ನ ಪರ್ಪೋಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋ ಟೈಮಲ್ಲಿ ಮತ್ತು ಆಕ್ಷನ್ ಅನ್ನ ಯಾಕೆ ಮಾಡಿದ್ವಿ ಅಂತ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಬಳಸ್ತೀವಿ ಅಂತ. ಸೆಂಟೆನ್ಸ್ ರಾಂಗ್ ಇದೆ. ಸೊ ನಮ್ಗೆ ಎಕ್ಸಾಂಪಲ್ ಈ ತರ ಮಿಸ್ಟೇಕ್ ಸೆಂಟೆನ್ಸ್ ಅನ್ನು ಕೊಡ್ತಾರೆ, ನಮ್ಗೆ ಅದಕ್ಕೆ ಸರಿ ಉತ್ತರಗಳನ್ನ 4 ಆಪ್ಷನ್ ಎ, ಬಿ, ಸಿ ಅಂತ ಕೊಟ್ಟಿರ್ತಾರೆ, ಡಿ ಅಂತ ಕೊಟ್ಟಿರ್ತಾರೆ. ಸೊ ಅವುಗಳನ್ನ ನಾವು ಸೂಕ್ತವಾದನ್ನ ಆರಿಸಬೇಕಾಗುತ್ತೆ. ಸೊ ಅಂತ ಸಮಯದಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಯಾವ ತರ ನಾವು ರಾಂಗ್ ಅನ್ನ, ಮಿಸ್ಟೇಕ್ ಇದ್ದ ಸೆಂಟೆನ್ಸ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡಕ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನೋಡೋಣ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು. ಹಿಸ್ ಸ್ಟೋರಿ ಈಸ್ ಸೋ ಇಸಂಟ್ ಬೋರಿಂಗ್ ಆಸ್ ದಿಸ್. ನೋಡಿ ಎಕ್ಸಾಂಪಲ್ ಈಗ ನಾನು ಸರಿ ಮಾಡ್ತಾ ಇದ್ದೀನಿ, his story isn't so boring as theirs. ಸೊ ಏನಿದೆ ಸೆಂಟೆನ್ಸ್ ಅಲ್ಲಿ ವ್ಯತ್ಯಾಸ ನೋಡಿ, ಇಲ್ಲಿ ಹಿಸ್ ಇದೆ, ಇಲ್ಲಿ ಹಿಸ್ ಇದೆ, ಸ್ಟೋರಿ, ಸೊ
ಇಲ್ಲಿ isn't. ಸೊ ಅಂದರೆ ಬರ್ತಕ್ಕಂಥದ್ದು ನಾವು ಇಲ್ಲಿ ಏನು ಚೇಂಜ್ ಮಾಡಿದ್ವಿ ಅಂದರೆ ಮುಂಚೆ ಸೋ ಬಳಸಿ ಆಮೇಲೆ isn't ಬಳಸಿದ್ವಿ ಎರಡನೇ ಸೆಂಟೆನ್ಸಲ್ಲಿ. ಅದ್ರ ಕೆಳಗೆ ಕೊಟ್ಟಂಥ ಸೆಂಟೆನ್ಸ್ ನಾವು ಏನು ಮಾಡಿದ್ವಿ, isn't ಬಳಸಿದ ನಂತರ ಸೋನ ಬಳಸಿದ್ವಿ. ಅಂದರೆ ದ ಸ್ಟೋರಿ isn't ಸೋ ಬೋರಿಂಗ್ ಆಸ್ ದೇರ್ಸ್ ಅಂತ ಆಗಬೇಕು, ಅಂದಾಗ ಅದು ಸೆಂಟೆನ್ಸ್ ಕರೆಕ್ಟ್ ಆಗ್ತದೆ. ಅಂದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ಇದರಲ್ಲಿ ರಂಗನ ಆಗಿತ್ತು ಅಂತ ಗೊತ್ತಾಗುತ್ತೆ, ಹೌದಾ. ಅಂದರೆ ದ ಸ್ಟೋರಿ ಸೋ isn't ಅಂದರೆ ಸಬ್ಜೆಕ್ಟ್ ಆದ ನಂತರ ನಾವು ಅದನ್ನು ಸೋನ ಬಳಸ್ತಾ ಇದ್ದೀವಿ. ಎಸ್, ಇಲ್ಲಿ ಮೇಲಿನ ಸೆಂಟೆನ್ಸ್ ನೋಡಿ, ವೈರಸ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆದ ನಂತರ ನಾವು ಸೋನ ಬಳಸಿದ್ವಿ. ಎಸ್, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ದೇ ವಿಲ್ ಗೋ ಟು ದಿ ಪಾರ್ಕ್ ಸೋ ಆಸ್ ಟು ವಾಚ್ ನ್ಯೂ ಮೂವಿ. ಅಂದರೆ ಅವರು ಪಾರ್ಕಿಗೆ ಹೋಗ್ತಾರೆ. ಯಾಕೆ ಹೋಗ್ತಾ ಇದ್ದಾರೆ, ಹೊಸ ಫಿಲ್ಮನ್ನು ನೋಡೋ ಸಲುವಾಗಿ ಹೋಗ್ತಾರೆ. ಸೊ ಇಲ್ಲಿ ಪರ್ಪೋಸ್ ಏನು, ಟು ವಾಚ್ ನ್ಯೂ ಮೂವಿ ಅನ್ನೋದು ಪರ್ಪೋಸ್ ಇದೆ, ಹೌದಾ. ಎದಕ್ಕಾಗಿ ಹೋಗ್ತಾ ಇದ್ದಾರೆ, ಚಿತ್ರವನ್ನು ನೋಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಪರ್ಪೋಸ್ ಅನ್ನು ಎಕ್ಸ್ಪ್ರೆಸ್ ಮಾಡೋ ಟೈಮ್ಲಿ ನಾನು ರೂಲಲ್ಲಿ ಹೇಳಿದ್ದೀನಿ ಆಗಲೇ, ಸೊ ಅದನ್ನು ಬಳಸ್ಬೇಕಂತ. ಸೊ ಈ ಸೆಂಟೆನ್ಸ್ ಸರಿ ಇದೆನಾ ತಪ್ಪಿದೆ ನೋಡೋಣ. ಸೊ ಸೆಂಟೆನ್ಸ್ ಈಸ್ ರೈಟ್, ಯಾಕಂದರೆ ದೇ ವಿಲ್ ಗೋ ಟು ದ ಪಾರ್ಕ್ ಸೋ ಆಸ್ ಟು ಅಂತ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ ನೋಡೋಣ. ಈಗ ಇಟ್ ಈಸ್ ಸೋ ಬಿಗ್ ಆಸ್ ಟು ಬಿ ಲಿಫ್ಟ್. ಅಂದರೆ ಇದು ಎಷ್ಟು ದೊಡ್ಡದಿದೆ ಅಂದರೆ ಎತ್ತಕ್ಕಾಗದಷ್ಟು ದೊಡ್ಡದಿದೆ, ಹೌದಾ. ಈ ಸೆಂಟೆನ್ಸ್ ಕೂಡ ಸರಿಯಾದಂಥದ್ದು. ಇಲ್ಲಿ ನಾವು ಬಳಸತಕ್ಕಂಥದ್ದು ಸೋ ಮತ್ತು ಆಸ್ ಅನ್ನ ಕೋರಿಲೇಟಿವ್ ಕಂಜಂಕ್ಷನ್ ಆಗಿ ಬಳಸಿದ್ವಿ. ಅಂದರೆ ಇಲ್ಲಿ ಎಷ್ಟು ದೊಡ್ಡದಿತ್ತಂದರೆ ಅದು ಎತ್ತಕ್ಕೆ ಆಗದಷ್ಟು ಅಂತ. ಈ ಎರಡು ಸೆಂಟೆನ್ಸ್ಗಳನ್ನ ಸೋ ಮತ್ತು ಆಸ್ ಅನ್ನ ತೆಗೆದುಕೊಂಡು ನಾವು ಕಂಬೈನ್ ಅನ್ನ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ನೋಡೋಣ. ಈಗ ನೋ ಸೂನರ್ ದ್ಯಾನ್. ಸೊ ಈ ನೋ ಸೂನರ್ ದೆನ್ ಅಂತಕ್ಕಂಥ ಒಂದು ಕೋರಿಲೇಟಿವ್ ಕಂಜಂಕ್ಷನ್ಸ್ ಅನ್ನ ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಎಕ್ಸಾಮ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಮಿಸ್ಟೇಕ್ಸ್ ಅನ್ನ ಕೇಳ್ತಾರೆ ಅಂತ ಈಗ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ವಿಡಿಯೋಗೆ ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಾನು ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡೋಕೆ ನಮಗೆ ಸ್ಫೂರ್ತಿ ಸಿಗುತ್ತೆ. ನೋಡೋಣ ಯಾವಾಗ ಬಳಸ್ತೀವಿ. ಇಟ್ ಈಸ್ ಯೂಸ್ ಟು ಸೇ ದ್ಯಾಟ್ ಸಮಥಿಂಗ್ ಹ್ಯಾಪನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಸಮಥಿಂಗ್ ಎಲ್ಸ್. ನೋಡಿ ಏನು ಹೇಳ್ತಾ ಇದೆ, ಇಟ್ ಈಸ್ ಯೂಸ್ಡ್ ಟು ಸೇ ಸಮಥಿಂಗ್. ಏನಾದರೂ ಹೇಳಕ್ಕೆ ನಾವು ಯೂಸ್ ಮಾಡ್ತೀವಿ. ಏನು ಹೇಳಕ್ಕೆ, ಹ್ಯಾಪನ್ಸ್ ಇಮಿಡಿಯೇಟ್ಲಿ, ಸಮಥಿಂಗ್ ಹ್ಯಾಪನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಸಮಥಿಂಗ್ ಎಲ್ಸ್. ಅಂದರೆ ಏನಾದರೂ ಒಂದು ಕೆಲಸ ಆದ ತಕ್ಷಣ ನಾವು ಏನಾಯಿತು ಅನ್ನೋದನ್ನು ಹೇಳೋ ಟೈಮಲ್ಲಿ ನೋ ಸೂನರ್ ದ್ಯಾನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಹೊರಗೆ ಬಂದ ತಕ್ಷಣ ಮಳೆ ಬಂತು. ನೋಡಿ, ನಾನು ಹೊರಗೆ ಬಂದ ತಕ್ಷಣ ಮಳೆ ಬಂತು. ನಾನು ಹೊರಗೆ ಬಂದದ್ದು ಒಂದು ಇನ್ಸಿಡೆಂಟು, ತಕ್ಷಣ ಮಳೆ ಬಂದದ್ದು ಒಂದು ಇನ್ಸಿಡೆಂಟ್. ಅಂದರೆ ಒಂದು ಆದ ನಂತರ ಒಂದು ಇನ್ಸಿಡೆಂಟ್ ಏನು ಸಂಭವಿಸುತ್ತಲ್ಲ, ಒಂದು ಘಟನೆ ಸಂಭವಿಸಿದ ನಂತರ ಬೆನ್ನಿಗೆ ಇನ್ನೊಂದು ಘಟನೆ ಸಂಭವಿಸಿದ್ರೆ ಅಂಥ ಒಂದು ವಾಕ್ಯಗಳನ್ನ ನಾವು ನೋ ಸೂನರ್ ದೆನ್ ಅನ್ನ ಬಳಸಿ ಫ್ರೇಮ್ ಮಾಡ್ತೀವಿ. ನೋಡೋಣ, ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋ ಸೂನರ್ ಹ್ಯಾಡ್ ಐ ಸ್ಪೋಕನ್ ದೆನ್ ಹಿ ಅಪಿಯರ್ಡ್. ಅಂದರೆ ನಾನು ಯಾವಾಗ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ನೋ ಆವಾಗ ಆತ ಕಾಣಿಸ್ಕೊಂಡ, ಅಲ್ಲಿವರೆಗೆ ಆತ ಕಾಣಿಸ್ಕೊಳ್ಳಿಲ್ಲ. ನೋಡಿ, ಇಲ್ಲಿ ನೋ ಸೂನರ್ ಎಸ್ ಆ್ಯಂಡ್ ದೆನ್ ಅಂತಕ್ಕಂಥದ್ದು ಎರಡು ನಾವು ಕೋರಿಲೇಟಿವ್ ಕಂಜಂಕ್ಷನ್ಸ್ ಆಗಿ ಬಳಸಿದ್ವಿ. ಸೊ ದಿಸ್ ಸೆಂಟೆನ್ಸ್ ಈಸ್ ರೈಟ್ ಒನ್, ಹೌದಾ. ನೆಕ್ಸ್ಟ್ ನೋಡೋಣ. ನೋ ಸೂನರ್ ಹ್ಯಾಡ್ ಹಿ ಅರೈವ್ಡ್ ದೆನ್ ಹಿ ವಾಸ್ ಸ್ಕೋಲ್ಡೆಡ್. ನೋಡಿ, ನೋ ಸೂನರ್ ಎಂದ್ರೂ ಆತ ಬಂದ ತಕ್ಷಣ, ನೋ ಸೂನರ್ ಹಿ ಹ್ಯಾಡ್ ಅರೈವ್ಡ್, ಆತ ಬಂದ ತಕ್ಷಣದಲ್ಲಿ ಏನಾಯಿತು ನೋಡಿ, ಹಿ ಹ್ಯಾಡ್ ಅರೈವ್ಡ್. ಸೊ ಆತ ಬಂದ ತಕ್ಷಣ ಏನಾಯಿತು ಅಂದರೆ ಹಿ ವಾಸ್ ಸ್ಕೋಲ್ಡೆಡ್. ಆತನಿಗೆ ಬೈದ್ರು. ಎಸ್, ಸ್ಕೋಲ್ಡೆಡ್. ಯಾಕೆ ಬೈದ್ರು ಅದೇನಾದ್ರೂ ರೀಸನ್ ಇಲ್ಲ, ಹೌದಲ್ಲ. ಸೊ ಈ ಸೆಂಟೆನ್ಸ್ ಸರಿನಾ ತಪ್ಪಂತ ನಾವು ಮುಂಚೆ ನೋಡೋಣ ಈಗ. ಸೊ ಈ ಸೆಂಟೆನ್ಸ್ ರಾಂಗ್ ಇದೆ. ಅಂದರೆ ವಾಕ್ಯದ ರಚನೆಯಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿರ್ಬೋದು. ಏನಾಗಿರ್ಬೋದು, ನೋ ಸೂನರ್ ಹ್ಯಾಡ್ ಹಿ ಅರೈವ್ಡ್ ದೆನ್ ಹಿ ವಾಸ್ ಸ್ಕೋಲ್ಡೆಡ್ ಅಂತ ಸೆಂಟೆನ್ಸ್. ಈಗ ನಾವು ನೋಡೋಣ ಎಲ್ಲಿ ಮಿಸ್ಟೇಕ್ ಆಗಿದೆ. ಮೊದಲು ನಾವು ಸರಿ ಆನ್ಸರ್ ನೋಡೋಣ. ನೋ ಸೂನರ್ ಹ್ಯಾಡ್ ಹಿ ಅರೈವ್ಡ್ ದೆನ್ ಹಿ ವಾಸ್ ಸ್ಕೋಲ್ಡೆಡ್. ಅಂದರೆ ನಾವಿಲ್ಲಿ THAN ಅಂತ ಬಳಸಿದ್ವಿ. ಎಸ್, ಇಲ್ಲಿ ಮೇಗಿನ ಸೆಂಟೆನ್ಸಲ್ಲಿ ನಾವೇನು ಬಳಸಿದ್ವಿ, THEN ಅಂತ ಬಳಸಿದ್ವಿ. ಸೊ THEN ಬಳಸ್ಬಾರ್ದು. ಯಾವಾಗೂ ನೋ ಸೂನರ್ ಬಂದಾಗ ಮುಂದ್ಗಡೆ ಯಾವಾಗೂ THAN ಇರಬೇಕು. ಯಾವುದು, THEN ಅಲ್ಲ. THEN ಬಳಸಿದ್ರೆ ಏನಾಗುತ್ತೆ, ಅದು ದಟ್ ಬಿಕಮ್ಸ್ ರಾಂಗ್. ಸೊ ದ್ಯಾನ್ ಬಳಸಿದ್ರೆ ಅದು ದಿಸ್ ಬಿಕಮ್ಸ್ ರೈಟ್. ಎಸ್, ನೆಕ್ಸ್ಟ್ ಸೆಂಟೆನ್ಸ್ ರೈಟ್ ಆಯ್ತು. ಮುಂದಿನ ಎಕ್ಸಾಂಪಲ್ಗೆ ಹೋಗೋಣ ಈಗ. ನೋ ಸೂನರ್ ಡಿಡ್ ರಾಜು ರೀಚ್ಡ್ ದ ಕ್ಲಾಸ್ ದೆನ್ ಸ್ಟಾರ್ಟೆಡ್ ಹಿಸ್ ಹೋಮ್ವರ್ಕ್. ಅಂದರೆ ರಾಜು ಸ್ಕೂಲ್ಗೆ ಅಥವಾ ಕ್ಲಾಸ್ ರೂಮ್ಗೆ ಬಂದ ತಕ್ಷಣ ಅವಾಗ ಆತ ಏನು ಮಾಡ್ದ, ಹೋಮ್ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟ.
ನೋ ಸೂನರ್ ಅಂತಕ್ಕಂಥದ್ದು ನಾವಿಲ್ಲಿ ನೋ ಸೂನರ್ ಆ್ಯಂಡ್ ದ್ಯಾನ್ ಅಂತಕ್ಕಂಥ ಒಂದು ಕೋರಿಲೇಟಿವ್ ಕಂಜಂಕ್ಷನ್ ಅನ್ನ ಎರಡು ಘಟನೆಗಳನ್ನ ನಾವು ಜಾಯಿಂಟ್ ಮಾಡ್ತಾ ಇದೀವಿ. ಯಾವ ಘಟನೆ? ಒಂದು ರಾಜು ಕ್ಲಾಸಿಗೆ ಬಂದಿದ್ದು, ಹೌದಾ? ಇನ್ನೊಂದು ಯಾವುದು? ಆತ ಹೋಮ್ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಈ ಎರಡು ಸೆಂಟೆನ್ಸ್ಗಳನ್ನ ನಾವು ನೋ ಸೂನರ್ ಮತ್ತು ದ್ಯಾನ್ಗಳಿಂದ ಕಂಬೈನ್ ಮಾಡ್ತಾ ಇದ್ದೀವಿ. ಈ ಸೆಂಟೆನ್ಸ್ ಸರಿನಾ ತಪ್ಪ ಅಂತ ನಾವು ನೋಡೋಣ ಈಗ. ಸೊ ಸೆಂಟೆನ್ಸ್ ಈಸ್ ರೈಟ್ ಒನ್. ಸರಿ, ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇದರಲ್ಲಿ. ದೇ ಹ್ಯಾಡ್ ನೋ ಸೂನರ್ ಅರೈವ್ಡ್ ದೆನ್ ದೇ ವೇರ್ ಆರ್ಗ್ಯೂವಿಂಗ್. ಅಂದರೆ ಅವರು ಬಂದ ತಕ್ಷಣ ಅವರು ವಾದ ವಿವಾದಕ್ಕೆ ಇಳಿದ್ರು. ಅಂದರೆ ಅವ್ರು ಬಂದ ತಕ್ಷಣ ಇವ್ರು ಏನು ಮಾಡಿದ್ರು? ವಾದ ವಿವಾದಕ್ಕೆ ಇಳಿದ್ರು, ಜಗಳ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಸೊ ಸೆಂಟೆನ್ಸ್ ರೈಟ್ ಇದೆನಾ ರಾಂಗ್ ಇದೆನಾ ನೋಡೋಣ ಮುಂಚೆ. ಸೊ ಸೆಂಟೆನ್ಸ್ ಈಸ್ ರಾಂಗ್. ಯಾಕೆ ಸೆಂಟೆನ್ಸ್ ರಾಂಗ್ ಆಯಿತು? ದೇ ಹ್ಯಾಡ್ ನೋ ಸೂನರ್ ಅರೈವ್ಡ್ ದೆನ್ ದೇ ವೇರ್ ಆರ್ಗ್ಯೂವಿಂಗ್. ಎಲ್ಲಿ ತಪ್ಪಿದೆ? ಈ ಕೊಟ್ಟಂಥ ಸೆಂಟೆನ್ಸಲ್ಲಿ ತಪ್ಪಿದೆ ನೋಡಿ. ನೋ ಸೂನರ್ ಇಲ್ಲ, ಇಲ್ಲಿ ನೋ ಸೂನ್ ಅಂತ ಇದೆ, ಹೌದಾ? ನಮ್ಮ ಎಕ್ಸಾಂಪಲ್ ರೂಲ್ ಏನು ಹೇಳುತ್ತೆ? ನೋ ಸೂನರ್ ಬಂದಾಗ ದೆನ್ ಬರಬೇಕು. ಬಟ್ ಇಲ್ಲಿ ನೋ ಸೂನರ್ ಇಲ್ಲ, ನೋ ಸೂನ್ ಅಂತಿದೆ. ನೋ ಸೂನ್ ಅಂತ ಬಂದಾಗ ಅದು ತಪ್ಪಾಗುತ್ತೆ ನೋಡಿ. ಸರಿ ಆನ್ಸರ್ ನೋಡೋಣ ಈಗ. ದೇ ಹ್ಯಾಡ್ ನೋ ಸೂನರ್ ಅರೈವ್ಡ್ ದೆನ್ ದೇ ವೇರ್ ಆರ್ಗ್ಯೂವಿಂಗ್. ಇಲ್ಲಿ ಸೂನರ್ ಬಂತು ನೋಡಿ. ಸೊ ನಾವು ಎಕ್ಸಾಂಪಲ್ ಯಾವಾಗ ನೋಡ್ಬೇಕಂದ್ರೆ ಆ ಥರನೇ ಒಂದು ನಾವು ಬರೀಬೇಕಾಗುತ್ತೆ. ನೋ ಸೂನರ್ ಅಂತಕ್ಕಂಥದ್ದೇ ಬರೀಬೇಕಾಗುತ್ತೆ. ಇಲ್ಲಿ ಯಾವುದು ಈಗ ನೆಕ್ಸ್ಟ್ ನಾವು ಎಪಿಸೋಡ್ ಹೋಗ್ತಾ ಇದ್ದೀವಿ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಿದ್ದೀನಿ. ಎಸ್, ನಾವು ಆನ್ಸರ್ ಇಸ್ ಹಿಯರ್. ದೇ ಹ್ಯಾಡ್ ನೋ ಸೂನರ್ ಅರೈವ್ಡ್. ಅವಾಗಲೇ ಅಂತೂ ಸೂನ್ ಬಳಸಬಾರ್ದು, ನಾವು ಸೆಂಟೆನ್ಸಲ್ಲಿ ಏನು ಬಳಸಬೇಕು? ಸೂನರ್ ಅಂತ ಬಳಸಬೇಕು. ಎಸ್. ಸೊ ನಾವೀಗ ನೆಕ್ಸ್ಟ್ ನೋಡೋಣ. ಈಗ ನಾವು ಯಾವುದು ಕಲ್ತೀವಿ? ಈಗ ಎರಡು ಕಲ್ತೀವಿ. ಸೊ ಆ್ಯಸ್ ಒಂದು, ನೋ ಸೂನರ್ ದ್ಯಾನ್ ಒಂದು. ಸೊ ನೆಕ್ಸ್ಟ್ ನೋಡೋಣ ಈಗ ಜಸ್ಟ್ ಆ್ಯಸ್ ಅನ್ನ ಕಲಿಯೋಣ. ಈಗ ಈ ಜಸ್ಟ್ ಆ್ಯಸ್ ಅಂತಕ್ಕಂಥದ್ದು ಕೂಡ ಒಂದು ಕೋರಿಲೇಟಿವ್ ಕಂಜಂಕ್ಷನ್. ಇದು ಯಾವಾಗ ಬಳಸ್ತೀವಿ, ಹೇಗೆ ಬಳಸ್ತೀವಿ ಅಂತ ನೋಡೋಣ. ಮುಂಚೆ ಒಂದು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ, ಯೂಸ್ ಟು ಸೇ ವಾಟ್ ಹ್ಯಾಪನ್ಡ್ ಸೂನ್ ಸಮಥಿಂಗ್ ವಾಸ್ ಹ್ಯಾಪನ್ಡ್. ಇದು ಕೂಡ ಸೇಮ್ ನೋ ಸೂನರ್ ದ್ಯಾನ್ ಥರನೇ. ಯಾಕಂದರೆ ನೋಡಿ ಏನು ಹೇಳ್ತಾ ಇದೆ? ಯೂಸ್ ಟು ಸೇ ವಾಟ್ ಹ್ಯಾಪನ್ಡ್ ಸೂನ್ ಸಮಥಿಂಗ್ ವಾಸ್ ಹ್ಯಾಪನ್. ಅಂದರೆ ಒಂದು ಘಟನೆ ಆದ ತಕ್ಷಣ ಮತ್ತೆ ಏನಾಯ್ತು ಅಂತಕ್ಕಂಥದ್ದು ಹೇಳೋ ಟೈಮಲ್ಲಿ ಕೂಡ ನಾವು ಜಸ್ಟ್ ಆ್ಯಸ್ ಅನ್ನು ಕೂಡ ನಾವು ಬಳಸ್ತೀವಿ. ನೋಡೋಣ ಎಕ್ಸಾಂಪಲ್. ಸಿ ಅರೈವ್ಡ್ ಜಸ್ಟ್ ಆ್ಯಸ್ ಐ ವಾಸ್ ಲಿವಿಂಗ್ ಆಫೀಸ್. ಅಂದರೆ ನಾನು ಇನ್ನೇನು ಹೊರಗಡೆ ಆಫೀಸ್ ಬಿಟ್ಟು ಹೋಗ್ಬೇಕು ಅನ್ನೋ ವೇಳೆಯಲ್ಲಿ ಅವಳು ಬಂದುಬಿಟ್ಳು ನೋಡಿ. ಇಲ್ಲಿ ಸಿ ಅರೈವ್ಡ್, ಅವಳು ಬಂದಳು. ಸೊ ಯಾವಾಗ ಬಂದಳು? ವೆನ್ ಐ ವಾಸ್ ಲಿವಿಂಗ್ ಆಫೀಸ್, ನಾನು ಆಫೀಸ್ ಬಿಟ್ಟು ಹೋಗೋ ಟೈಮಲ್ಲಿ ಬಂದರು. ಸೊ ಈ ಎರಡು ಘಟನೆಗಳನ್ನ ಕೋರಿಲೇಷನ್ ಮಾಡೋದೇ ಜಸ್ಟ್ ಆ್ಯಸ್. ದಿ ಸೆಂಟೆನ್ಸ್ ಈಸ್ ರೈಟ್ ಒನ್. ಸೊ ಈಗ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಇಟ್ ಬಿಗ್ಯಾನ್ ಟು ರೈನ್ ಹೆವಿಲಿ ಜಸ್ಟ್ ಆ್ಯಸ್ ದೇ ವೆಂಟ್ ಔಟ್. ಸೊ ಮಳೆ ಭಯಂಕರವಾಗಿ ಬರ್ಲಿಕ್ಕೆ ಪ್ರಾರಂಭ ಮಾಡ್ತು. ಇಟ್ ಬಿಗ್ಯಾನ್ ಟು ರೈನ್ ಹೆವಿಲಿ. ಯಾವಾಗ ಮಳೆ ಜೋರಾಗಿ ಬರ್ಲಿಕ್ಕೆ ಪ್ರಾರಂಭ ಆಯಿತು? ಯಾವಾಗ ಅವರು ದೇ ವೆಂಟ್ ಔಟ್, ಯಾವಾಗ ಅವ್ರು ಹೊರಗೆ ಹೋದ್ರು ಅವಾಗ ಮಳೆ ಜೋರಾಗಿ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಎಸ್, ಈ ಎರಡು ಘಟನೆಗಳನ್ನ ಜಸ್ಟ್ ಆ್ಯಸ್ಗಳಿಂದ ನಾವು ಕೋರಿಲೇಷನ್ ಮಾಡ್ತಾ ಇದ್ವಿ. ಸೊ ಜಸ್ಟ್ ಆ್ಯಸ್ ಅನ್ನೋದು ಕೂಡ ಏನು ತೋರಿಸುತ್ತೆ ಅಂದರೆ ಒಂದು ಘಟನೆ ಆದ ನಂತರ ಏನಾಯಿತು ಅಂತ. ಎಸ್. ನೆಕ್ಸ್ಟ್ ದಿ ಸೆಂಟೆನ್ಸ್ ಆಲ್ಸೋ ರೈಟ್. ಥರ್ಡ್ ಎಕ್ಸಾಂಪಲ್ ನೋಡೋಣ. ದ ಬಸ್ ಲೆಫ್ಟ್ ಜಸ್ಟ್ ಆ್ಯಸ್ ವಿ ಅರೈವ್ಡ್ ಎಟ್ ದಿ ಬಸ್ ಸ್ಟ್ಯಾಂಡ್. ನೋಡಿ, ನಾವಿನ್ನೇನು ಬಸ್ ಸ್ಟ್ಯಾಂಡ್ಗೆ ಬಂದಿವೋ ಆವಾಗದು ಬಸ್ ಆಗಲಿ ಹೋಗಿಬಿಟ್ಟಿತ್ತು. ದ ಬಸ್ ಜಸ್ಟ್ ಲೆಫ್ಟ್, ಯಾವಾಗ? ಈಗ ಜಸ್ಟ್ ಹೋಗಿತ್ತು. ಎಸ್, ಇಲ್ಲಿ ಜಸ್ಟ್ ಆ್ಯಸ್ ಅಂತಕ್ಕಂಥದ್ದು ನಾವು ಏನು ಮತ್ತೆ ಕೋರಿಲೇಟಿವ್ ಕಂಜಂಕ್ಷನ್ ಆಗಿ ನಾವು ಬಳಸ್ತಾ ಇದ್ವಿ. ಸೊ ಸೆಂಟೆನ್ಸ್ ರೈಟ್ ಇದೆ ಆಗಿದೆ ನೋಡೋಣ. ಸೊ ಸೆಂಟೆನ್ಸ್ ಈಸ್ ರೈಟ್ ಒನ್. ಮುಂದಿನ ಎಕ್ಸಾಂಪಲ್. ಹಿ ಗಿವ್ ಮೀ ಅ ಟಿಶ್ಯೂ ಪೇಪರ್ ಜಸ್ಟ್ ಐ ಆಸ್ ಸ್ನೀಜ್ಡ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಸೆಂಟೆನ್ಸ್. ಹಿ ಗಿವ್ ಮೀ ಅ ಟಿಶ್ಯೂ ಪೇಪರ್ ಜಸ್ಟ್ ಐ ಆಸ್ ಸ್ನೀಜ್ಡ್. ಅಂದರೆ ಅವ್ರು ನಮಗೆ ಟಿಶ್ಯೂ ಪೇಪರನ್ನು ಕೊಟ್ಟರು. ಯಾವಾಗ ಅಂದರೆ ನಾನು ಯಾವಾಗ ಸೀನ್ದೆ. ಸ್ನೀಜ್ ಅಂದ್ರೆ ಏನು? ಸ್ನೀಜ್ ಅಂದರೆ ಶೀನೋದು. ಅಕ್ಷಿ ಅಂತ ಶೀನ್ತೀವಲ್ಲ, ದಟ್ ಈಸ್ ಸ್ನೀಜ್ಡ್. ಸೊ ಈ ಸೆಂಟೆನ್ಸ್ ರೈಟ್ ಇದೆನಾ ರಾಂಗ್ ಇದೆನಾ ನೋಡೋಣ. ಸೊ ಸೆಂಟೆನ್ಸ್ ಈಸ್ ರಾಂಗ್. ಎಲ್ಲಿ ಸೆಂಟೆನ್ಸ್ ರಾಂಗ್ ಆಯಿತು ಅಂತ ಫೈಂಡ್ ಔಟ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ನಿಮ್ಮ ಆನ್ಸರನ್ನು ಕಾಮೆಂಟ್ ಮಾಡಿ. ಹಿ ಗಿವ್ ಮೀ ಅ ಟಿಶ್ಯೂ ಪೇಪರ್ ಜಸ್ಟ್ ಆ್ಯಸ್. ನೋಡೋಣ ಸರಿ ಆನ್ಸರ್ ನೋಡೋಣ. ಹಿ ಗಿವ್ ಮೀ ಅ ಟಿಶ್ಯೂ ಪೇಪರ್ ಜಸ್ಟ್ ಆ್ಯಸ್ ಐ ಸ್ನೀಜ್ಡ್. ಎಲ್ಲಿ ಮಿಸ್ಟೇಕ್ ಅಂದರೆ ಜಸ್ಟ್ ಮತ್ತು ಆ್ಯಸ್ ಮಧ್ಯೆ ನಾನು ಐ ಅನ್ನು ಬಳಸಿದ್ದೀನಿ.
ಸೊ ಜಸ್ಟ್ ಮತ್ತು ಆಸ್ ಮಧ್ಯೆ ಐಗಳನ್ನ ಬಳಸಬಾರ್ದು. ಈ ತರ ಬಳಸಿದ್ರೆ ಏನಾಗುತ್ತೆ, ದಟ್ ಬಿಕಮ್ಸ್ ರಾಂಗ್. ಸೊ ಜಸ್ಟ್ ಮತ್ತು ಆಸ್ ನಾವಿಲ್ಲಿ ಜೊತೆಯಾಗಿನೇ ಬಳಸಿದ್ವಿ ಆಸ್ ಎ ಕೋರಿಲೇಟಿವ್ ಕಂಜಂಕ್ಷನ್ಸ್ ಆಗಿ. ಎಸ್, ಸೊ ದ ಸೆಂಟೆನ್ಸ್ ಈಸ್ ನೌ ರೈಟ್. ಈಗ ನಾವು ಜಸ್ಟ್ ಅದನ್ನು ಕಲ್ತ್ಕೊಂಡಿವಿ. ನೆಕ್ಸ್ಟ್ ಇನ್ನೊಂದು ನೋಡೋಣ, ವೆದರ್ ಆಸ್ ಅಂತಕ್ಕಂಥ ಒಂದು ಕೋರಿಲೇಟಿವ್ ಕಂಜಂಕ್ಷನ್ಸ್ ಬಗ್ಗೆ. ಸೊ ಇದನ್ನು ಯಾವಾಗ ಬಳಸಬೇಕು, ಇದಕ್ಕೆ ಏನು ರೂಲ್ಸ್ ಇದೆ, ಯಾವ ಥರದ ಮಿಸ್ಟೇಕ್ಗಳನ್ನ ನಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಅನ್ನೋದು ಈಗ ನೋಡೋಣ. ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಡಬಲ್ ಕಂಜಂಕ್ಷನ್ಸ್. ಸೊ ವೆದರ್ ಆಸ್ ಅನ್ನೋದು ನಾವು ಡಬಲ್ ಕಂಜಂಕ್ಷನ್ಸ್ ಆಗಿ ವಾಕ್ಯಗಳಲ್ಲಿ ಬಳಸ್ತೀವಿ. ಸೊ ಡಬಲ್ ಕಂಜಂಕ್ಷನ್ ಅಂದರೆ ಕಂಜಂಕ್ಷನ್ ಅಂದರೆ 2 ಬಾರಿ ಬಳಸೋದು. ಹೌದಾ? ಎಕ್ಸಾಂಪಲ್ ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಲರ್ನ್ ಆಲ್ ಸಬ್ಜೆಕ್ಟ್ಸ್ ವೆದರ್ ದೇ ಆರ್ ಈಸಿ ಆರ್ ನಾಟ್. ಅಂದರೆ ಸ್ಟೂಡೆಂಟ್ಗಳು ಎಲ್ಲ ಸಬ್ಜೆಕ್ಟ್ಗಳನ್ನ ಓದಬೇಕಾಗುತ್ತೆ, ಅದು ಡಿಫಿಕಲ್ಟ್ ಇರಲಿ ಅಥವಾ ಈಸಿ ಇರಲಿ. ನೋಡಿ ಯಾವ ಥರ ಇದೆ, ದೇ ಆರ್ ಈಸಿ ಆರ್ ನಾಟ್, ಅದು ಈಸಿ ಇರಲಿ ಅಥವಾ ಇಲ್ಲದೆ ಇರಲಿ ಅಂತ. ಸೊ ವೆದರ್ ಬಂತು ನೋಡಿ ಇಲ್ಲಿ, ವೆದರ್, ಈ ವೆದರ್ ಅನ್ನ ಮತ್ತು ಇಲ್ಲಿರ್ತಕ್ಕಂಥ ಆರ್ ಅನ್ನ ನೋಡಿ. ಈ ಸೆಂಟೆನ್ಸ್ ಮೊದಲು ರೈಟ್ ಇದೆ ರಾಂಗ್ ಇದೆ ನೋಡೋಣ, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವು ಚೆಕ್ ದ ಸೆಂಟೆನ್ಸ್ ಈಸ್ ರೈಟ್ ಒನ್ ಅಂತಿದೆ. ಸೊ ಇಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿದೆ, ರೈಟ್ ಇರಬಾರ್ದು ಇದು. ಯಾಕೆ ಸೆಂಟೆನ್ಸ್ ರೈಟ್ ಇರಬಾರ್ದು ಅಂದರೆ ನೋಡಿ, ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಲರ್ನ್ ಆಲ್ ಸಬ್ಜೆಕ್ಟ್ ವೆದರ್ ದೇ ಆರ್ ಈಸಿ ಆರ್ ನಾಟ್. ಸೊ ನಾವು ಇಲ್ಲಿ ಕಲಿತಕ್ಕಂಥದ್ದು ಇಲ್ಲಿ ಆಸ್ ಅಂತ ಆಗ್ಬಾರ್ದು, ವೆದರ್ ಆಸ್ ಅಲ್ಲ, ವೆದರ್ ಆರ್ ಅಂತ ಬಂದಿದೆ. ನೋಡೋಣ ಒಂದು ಎಕ್ಸಾಂಪಲ್ ನೋಡೋಣ, ಮತ್ತೆ ನಮ್ಗೆ ಅರ್ಥ ಆಗುತ್ತೆ. ಐ ಡೋಂಟ್ ನೋ ವೆದರ್ ಹಿ ವಿಲ್ ಕಮ್ ಆ್ಯಂಡ್ ನಾಟ್. ನೋಡೋಣ, ನಾವು ಇಲ್ಲಿ ಟೋಟಲ್ ಏನಂತಂದರೆ ಇಲ್ಲಿ ನಾವು ಆಸ್ ಬಳಸೋದ್ರ ಬದಲಿ ನಾವು ಯಾವುದೇ ಎಕ್ಸಾಂಪಲ್ ಅಂತ ತೆಗೆದುಕೊಂಡಿದೆ ಅಂದರೆ ಆರ್ ಅನ್ನ ಬಳಸೋಣ. ಯಾಕಂದರೆ ಈ ವೆದರ್ ಆಸ್ ಕೂಡ ಬರುತ್ತೆ ಮತ್ತು ವೆದರ್ ಆರ್ ಕೂಡ ಇರುತ್ತೆ. ಬಟ್ ನಾನು ಕಳಿಸ್ತಾ ಇರೋದು ಈಗ ನಾನು ವೆದರ್ ಆರ್ ಕಳಿಸ್ತೀನಿ, ಇದು ಬೇಡ. ಯಾಕಂದರೆ ಇದ್ರ ಎಕ್ಸಾಂಪಲ್ ಅನ್ನ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಎಸ್, ಈಗ ನಾವು ಕಲಿತಾ ಇರೋದು ಯಾವುದು, ವೆದರ್ ಮತ್ತು ಆರ್. ನೋಡಿ ಈ ಸೆಂಟೆನ್ಸ್ ನೋಡಿ, ಸೆಕೆಂಡ್ ಸೆಂಟೆನ್ಸ್, ಐ ಡೋಂಟ್ ನೋ ವೆದರ್ ಹಿ ವಿಲ್ ಕಮ್ ಆ್ಯಂಡ್ ನಾಟ್ ಅಂತ ಇದೆ. ಈ ಸೆಂಟೆನ್ಸ್ ರೈಟ್ ಆರ್ ರಾಂಗ್ ಅಂತ ನೋಡಬೇಕು. ಹೌದಾ? ಸೊ ಸೆಂಟೆನ್ಸ್ ಈಸ್ ರಾಂಗ್. ಈ ವಾಕ್ಯ ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಅಂದರೆ ನೋಡಿ, ಇಲ್ಲಿ ನಮ್ಮ ರೂಲ್ ಏನಿರುತ್ತೆ, ವೆದರ್ ಬಂದಾಗ ಆರ್ ಅನ್ನ ಬಳಸಬೇಕಂತ ಹೇಳ್ತಾ ಇದೆ. ಬಟ್ ಇಲ್ಲಿ ನಾನು ವೆದರ್ ಬಳಸಿದ್ದೀನಿ, ಬಟ್ ಇಲ್ಲಿ ಆರ್ ಬಳಸಿಲ್ಲ. ಐ ಡೋಂಟ್ ನೋ ವೆದರ್ ಹಿ ವಿಲ್ ಕಮ್ ಆರ್ ನಾಟ್ ಅಂತ ಆಗಬೇಕು. ಅಂದರೆ ಬರ್ತಾನೋ ಅಥವಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಹೌದಾ? ಬರ್ತಾನೋ ಅಥವಾ ಇಲ್ಲ ಅಂದಾಗ ನಮ್ಮಲ್ಲಿ ಆರ್ ಬೇಕು, ಆ್ಯಂಡ್ ಅಲ್ಲ. ಬರ್ತಾನ ಮತ್ತು ಇಲ್ಲ ಅಂತ ಆ್ಯಂಡ್ ಬಳಸಬಾರ್ದು. ನೋಡಿ ಸರಿಯಾದ ಉತ್ತರ ನೋಡಿ, ಐ ಡೋಂಟ್ ನೋ ವೆದರ್ ಹಿ ವಿಲ್ ಕಮ್ ಆರ್ ನಾಟ್. ಸೊ ಈ ಥರದ ಆರ್ ಅನ್ನು ಬಳಸಬೇಕು. ಎಸ್, ಮುಂದಿನ ಎಕ್ಸಾಂಪಲ್ಗೆ ಹೋಗೋಣ. ಎಕ್ಸಾಂಪಲ್ ನಂಬರ್ 3, ವಿ ವಿಲ್ ಹ್ಯಾವ್ ಟು ಗೋ ವೆದರ್ ಸಿ ಕಮ್ಸ್ ವಿತ್ ಅಸ್ ಆರ್ ನಾಟ್. ಅವಳು ನಮ್ಮ ಜೊತೆ ಬರ್ತಾಳೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾವಂತೂ ಹೋಗಲೇಬೇಕು ಅಂತ ಅರ್ಥ ಕೊಡ್ತಿದೆ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಅವಳು ನಮ್ಮ ಜೊತೆ ಬರ್ತಾಳೋ ಇಲ್ಲೋ ಗೊತ್ತಿಲ್ಲ, ನಾವಂತೂ ಹೋಗಲೇಬೇಕು. ವಿ ವಿಲ್ ಹ್ಯಾವ್ ಟು ಗೋ ಅಂತ ಒಂದು ಸೆಂಟೆನ್ಸ್ ಇದೆಯಲ್ಲ, ಸೊ ಈ ಸೆಂಟೆನ್ಸ್ ಒಂದು, ಮತ್ತೆ ಸಿ ಕಮ್ಸ್ ವಿತ್ ಅಸ್ ಆರ್ ನಾಟ್ ಅಂತಕ್ಕಂಥ ಒಂದು ಸೆಂಟೆನ್ಸ್. ಈ 2 ಸೆಂಟೆನ್ಸ್ಗಳನ್ನ ನಾವು ಅದರಿಂದ ಜಾಯಿಂಟ್ ಮಾಡ್ತಾ ಇದ್ವಿ, ವೆದರ್ ಮತ್ತು ಆರ್ಗಳಿಂದ ಜಾಯಿಂಟ್ ಮಾಡ್ತಾ ಇದ್ವಿ. ಎಸ್, ನೋಡಿ ಸೆಂಟೆನ್ಸ್ ಸರಿ ಇದೆನಾ? ಎಸ್, ಇಟ್ ಇಸ್ ಓಕೆ. ನೆಕ್ಸ್ಟ್ ನಾವು ಇನ್ನೊಂದು ಕೊನೆ ಎಕ್ಸಾಂಪಲ್ ಅನ್ನ ನೋಡ್ತೀವಿ. ಈಗ ಕೊನೆ ಎಕ್ಸಾಂಪಲ್, ಯು ಮಸ್ಟ್ ಹ್ಯಾವ್ ಫೇತ್ ಆನ್ ಹಿಮ್ ವೆದರ್ ಹಿ ಈಸ್ ಟ್ರೂ ಆರ್ ನಾಟ್. ಯು ಮಸ್ಟ್ ಹ್ಯಾವ್ ಫೇತ್ ಆನ್ ಹಿಮ್ ಅಂದರೆ ನೀವು ಅವನ ಮೇಲೆ ನಂಬಿಕೆ ಇಡಲೇಬೇಕು ಅಂತಕ್ಕಂಥ ಒಂದು ಸೆಂಟೆನ್ಸು. ಹಿ ಈಸ್ ಟ್ರೂ ಅಂತಕ್ಕ ಒಂದು ಸೆಂಟೆನ್ಸ್ ಅನ್ನ ನಾವು ವೆದರ್ ಮತ್ತು ಆರ್ಗಳಿಂದ ಜಾಯಿಂಟ್ ಮಾಡ್ತಾ ಇದ್ದೀವಿ. ಎಸ್, ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೀವು ಅವನ ಮೇಲೆ ನಂಬಿಕೆ ಇಡಲೇಬೇಕು. ಆತ ಸರಿ ಇರಲಿ ಅಥವಾ ತಪ್ಪಿರಲಿ, ಆತ ಹೇಳ್ತಕ್ಕಂಥ ಮಾತು ಸುಳ್ಳು ಇರ್ಬೋದು ಅಥವಾ ಸತ್ಯ ಇರ್ಬೋದು, ಆತನ ಮೇಲೆ ನಾವು ನಂಬಿಕೆ ಇಡಬೇಕು ಅಂತ ಒಂದು ಸೆಂಟೆನ್ಸ್ ಹೇಳ್ತಾ ಇದೆ. ಸೊ ಈ ಥರದ ಒಂದು ನಾವು ಡಬಲ್ ಕಂಜಂಕ್ಷನ್ಸ್ ಆಗಿ ವೆದರ್ ಮತ್ತು ಆರ್ ಅನ್ನ ವಾಕ್ಯದಲ್ಲಿ ಬಳಸ್ತೀವಿ. ಈಗಾಗಲೇ ನಾವು 4 ಕೋರಿಲೇಟಿವ್ ಕಂಜಂಕ್ಷನ್ ಈ ವಿಡಿಯೋಲಿ ಕಲ್ತಿದ್ವಿ, ಮತ್ತು ಪಾರ್ಟ್ 1ರಲ್ಲಿ ಅಲ್ಲಿ ಕೂಡ 4 ಕಂಜಂಕ್ಷನ್ಗಳನ್ನ ಕಲ್ತಿದ್ವಿ. ಇನ್ನೊಂದು ಪಾರ್ಟ್ 3ಯಲ್ಲಿ ನಾವು ಉಳಿದಂಥ ಕಂಜಂಕ್ಷನ್ ಅಂದರೆ ಕೋರಿಲೇಟಿವ್ ಕಂಜಂಕ್ಷನ್ ಮುಂದಿನ ಒಂದು ವಿಡಿಯೋಲಿ ನೋಡೋಣ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಡೌಟ್ಸ್ ಅನ್ನು ಕೂಡ ಕೇಳಬಹುದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.